ಜ್ಯುವೆಲ್ಲರಿ ಮಾತ್ರ ಹಳೆ ಆಭರಣಗಳನ್ನು ಕೊಟ್ಟು 5 to 11 months ನಲ್ಲಿ ಅದೇ ರೇಟ್ಗೆ ಹೊಸ ಆಭರಣಗಳನ್ನು ತಗೊಳ್ಳಿ. ಎಕ್ಸ್ಟ್ರಾ ಆಗಿ ₹1 ಕೊಡಬೇಡಿ. ಮ್ಯಾಜಿಕ್ ಗೋಲ್ಡ್ ಎಕ್ಸ್ಚೇಂಜ್. ಇವತ್ತು ನಾನು ಟಿಫಿನ್ಗೆ ನಿಮಗಾಗಿ ಮಾಡ್ತೀನಿ, ಏನೂ ಇಲ್ಲ, ಯಾಕೆಂದ್ರೆ ಬ್ರೆಡ್ ಇಲ್ಲ. ಈಗ ತಗೊಳ್ಳಕ್ಕೆ ಹೋದ್ರೆ ಟೈಮ್ ಹಿಡಿಯುತ್ತೆ. ಹಾಗಾದ್ರೆ ಆನ್ಲೈನ್ ತರಿಸು, ಆಗ ಎಕ್ಸ್ಟ್ರಾ ಹಣ ಆಗುತ್ತೆ. ಜಿಯೋ ಮಾರ್ಟ್ನಲ್ಲಿ ತರಿಸು, ಕ್ವಿಕ್ ಡೆಲಿವರಿ, ಕಡಿಮೆ ಬೆಲೆಯಲ್ಲಿ, 0 ಎಕ್ಸ್ಟ್ರಾ ಚಾರ್ಜಸ್. ಜಿಯೋ ಮಾರ್ಟ್ ಸಮಯ ಮತ್ತು ಹಣ ಎರಡು ಉಳಿಸುತ್ತೆ. ನಾನು ಸೈನಿಕನಾಗುತ್ತೇನೆ ಮತ್ತು ಶತ್ರುಗಳನ್ನು ಅವರ ಕಡಿಯೊಳಗೆ ಹೊಡೆಯುತ್ತೇನೆ ಮತ್ತು ನಾನು ನನ್ನ ಸೈನಿಕ ಸಹೋದರ ಸಹೋದರಿಯರಿಗಾಗಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತೇನೆ. ಈ ನವ ಭಾರತವು ನಮ್ಮ ಸಶಸ್ತ್ರ ಪಡೆಗಳ ಧೈರ್ಯ ಮತ್ತು ಆತ್ಮನಿರ್ಭರ ಭಾರತದ ಉದಯವನ್ನು ನೋಡುತ್ತಾ ಬೆಳೆದಿದೆ. ಅದಕ್ಕಾಗಿ ಈ ಪೀಳಿಗೆಯು ವಿಕಸಿತ ಭಾರತವನ್ನು ನಿರ್ಮಿಸಲು ಪ್ರಧಾನಿ ಮೋದಿಯವರೊಂದಿಗೆ ಹೆಜ್ಜೆ ಹಾಕುತ್ತಿದೆ. ಬಿಟ್ಟಂದ್ರೆ ಇದೇ ಬಸ್. Shaping a bold new language of design, chiseled to perfection. Introducing purity of continent, sculpted with meaning. ನೀವು ಗ್ರಹಿಸಲಿರಿಸುವ ಫೋಕಸ್ ಈಗ ರಮ್ಮಿ ಮೈದಾನದಲ್ಲಿ ಕಾಣಬಹುದು. ರಮ್ಮಿ ಸರ್ಕಲ್ ಪ್ರಸ್ತುತಪಡಿಸುತ್ತದೆ ನ್ಯಾಷನಲ್ ರಮ್ಮಿ ಸೀರೀಸ್ ಜಿಯೋ ಹಾಟ್ಸ್ಟಾರ್ನಲ್ಲಿ. ನೀವು ಇಂಡಿಯಾದ ಮೊದಲ ನ್ಯಾಷನಲ್ ರಮ್ಮಿ ಚಾಂಪಿಯನ್ ಆಗಬಹುದು. ಈಗ ರಮ್ಮಿ ಸರ್ಕಲ್ನಲ್ಲಿ ಆನ್ಲೈನ್ ಕ್ವಾಲಿಫೈಯರ್ಸ್ಗೆ ಇದು ಸಂಪೂರ್ಣ ಫ್ರೀ ಆಗಿದೆ. ಮತ್ತು ಈ ಮೈದಾನಕ್ಕೆ ಬನ್ನಿ, ಏಕೆಂದರೆ ಈಗ ಇಂಡಿಯಾ ನಿಮಗೆ ನೋಡುತ್ತದೆ. ಈಗಲೇ ರಿಜಿಸ್ಟರ್ ಮಾಡಿ. ಸಾಂಬಾರಿನ ರುಚಿ ಹಾಗೂ ಪರಿಮಳ ನಿರಂತರವಾಗಿರಬೇಕು ಅಂದರೆ ನಮ್ಮ ಕಡೆಗೆ ಬೇಕು ಮುಖ್ಯ. ಲಾಜಿ ಗೋಧುಮೆಯ ಪ್ರವರ್ತಕರು ರಹಸ್ಯವಾದ ಪಾಕ ವಿಧಾನದೊಂದಿಗೆ ಹಸಿ ಹಿಂಡನ್ನು ಅತ್ಯಂತ ಪ್ರಿಯವಾದ ಹಿಂಡಾಗಿ ಪರಿವರ್ತಿಸಲಾಯಿತು. ಸ್ವಾಗತ. ಡಾಕ್ಟರ್, ಈಗ ಈ ಯಾವುದೋ ಒಂದು ಸಮಸ್ಯೆಗಳಿಗೆ ಒಂದು ಮೂಲ ಕಾರಣ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್. ನಮ್ಮ ಲೈಫ್ ಸ್ಟೈಲಿಂದ ಸಾಕಷ್ಟು ಸಮಸ್ಯೆಗಳು ನಮಗೆ ಬರ್ತಾ ಹೋಗುತ್ತೆ. ಅದರಲ್ಲಿ ಏನಕ್ಕೆ ಸಮಸ್ಯೆ ಬಂದರೆ ರೆಗ್ಯುಲರ್ ಯೂಸೇಜ್ ಆಫ್ ಹೆಡ್ಫೋನ್ಸ್ ಅಥವಾ ಇಯರ್ಫೋನ್ಸ್, ಇಯರ್ಬಡ್ಸ್. ಇವಾಗ ಯಾರು ಕಿವಿ ಮಾಡಿದ್ರು ಬಡ್ಸನ್ನು ನಾವು ನೋಡೇ ನೋಡ್ತೀವಿ ಖಂಡಿತವಾಗಿಯೂ. ಸೊ ಇಯರ್ಬಡ್ಸ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಎಷ್ಟು ಸಮಸ್ಯೆ ಉಂಟಾಗಬಹುದು, ಯಾವ ರೀತಿ ಅದನ್ನು ಯೂಸ್ ಮಾಡಬೇಕಾಗುತ್ತೆ, ಹೇಗೆ? ಸೊ ಇಯರ್ ಬಡ್ಸ್ ಫಸ್ಟ್ ಆಫ್ ಆಲ್ ದಟ್ ಮಟೀರಿಯಲ್ ಇಸ್ ಮೇಡ್ ಅಪ್ ಆಫ್ ಸಿಲಿಕಾನ್ ಅಲ್ಲ. ಸೊ ಔಟರ್ ಇಯರಲ್ಲಿ ಮೇ ಬಿ ಇಟ್ ಮೈಟ್ ಕಾಸ್ ಅಲರ್ಜಿಕ್ ರಿಯಾಕ್ಷನ್ಸು, ಸ್ಕಿನ್ ಇನ್ಫೆಕ್ಷನ್ಸು ಎಲ್ಲ ಮಾಡುತ್ತೆ. ಆ್ಯಂಡ್ ಇದು ಡೈರೆಕ್ಟಾಗಿ ನಮ್ಮ ಟಿಂಪ್ಯಾನಿಕ್ ಮೆಂಬ್ರೇನ್ಗೆ ಸೌಂಡ್ ಕಳಿಸುತ್ತೆ. ಸೊ ಇದನ್ನು ನಾವು ಯೂಶ್ವಲಿ 60 to 65 ಡೆಸಿಬಲ್ ಇಷ್ಟೇ ಸೌಂಡ್ ಇಟ್ಕೋಬೇಕು ನಾರ್ಮಲ್ ಹಿಯರಿಂಗ್ ಲೆವೆಲ್. ಇದು ದಾಟಿತು ಅಂತಂದರೆ ಮೋರ್ ದೆನ್ 80 ಡೆಸಿಬಲ್, ಮೋರ್ ದೆನ್ 90 ಡೆಸಿಬಲ್ ದಾಟ್ಕೊಂಡ್ಬಿಟ್ಟು ಅಂದರೆ ನಿಮ್ಮ ಮೊಬೈಲಲ್ಲಿ ಒಂದು ಇಂಡಿಕೇಶನ್ ತೋರಿಸುತ್ತೆ ಯು ಆರ್ ಎಕ್ಸೀಡಿಂಗ್ ದ ಮ್ಯಾಕ್ಸಿಮಮ್ ಆಡಿಬಲ್ ಲೆವೆಲ್ ಅಂತ ಹೇಳಿ. ಸೊ ಅದನ್ನು ಎಕ್ಸೀಡ್ ಮಾಡ್ಕೊಂಡು ನಾವು ಕೇಳಿ ಮೋರ್ ದೆನ್ 16 minutes ಕೇಳಿದ್ವಿ ಅಂತಂದರೆ ನಮಗೆ ಪರ್ಮನೆಂಟ್ ಆಗಿ ಹಿಯರಿಂಗ್ ಲಾಸ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಅಂದರೆ ಫಸ್ಟ್ ಆಫ್ ಆಲ್ ಹಿಯರಿಂಗ್ ನಾಯ್ಸ್ ಇಂಡ್ಯೂಸ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಮೋರ್ ದೆನ್ 16 minutes, ಮೋರ್ ದೆನ್ 60 ಡೆಸಿಬಲ್ ನಾವು ಕೇಳಿದ್ರೆ ಅದು ಡ್ಯಾಮೇಜ್ ಆಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಹೋಗ್ತಾ ಇಟ್ ಕ್ಯಾನ್ ಡೆಫಿನೆಟ್ಲಿ ಕಾಸ್ ಪರ್ಮನೆಂಟ್ ಹಿಯರಿಂಗ್ ಲಾಸ್. ಅದ್ರ ಜೊತೆ ಟಿನೈಟಸ್ ಪ್ರಾಬ್ಲಮ್ ಆಗಲಿ ಆ್ಯಂಡ್ ಇವನ್ ತುಂಬ ಇನ್ಫೆಕ್ಷನ್ಸ್ ಆಗಲಿ. ಆಮೇಲೆ ಇದು ಇಯರ್ಬಡ್ಸ್ ತುಂಬ ಹಾಕೋದ್ರಿಂದ ವ್ಯಾಕ್ಸ್ ಏನಿರುತ್ತೆ ತುಂಬ ಒಳಗಡೆ ಹೋಗಿಸ್ಬಿಡ್ತಾರೆ ವ್ಯಾಕ್ಸ್ನ. ಸೊ ಆ ವ್ಯಾಕ್ಸ್ಗೂ ಮತ್ತೆ ತುಂಬ ಗಟ್ಟಿಯಾಗಿ ಇಂಪ್ಯಾಕ್ಟೆಡ್ ವ್ಯಾಕ್ಸ್ ಆಗಿ ಸೊ ಅದು ತುಂಬ ಪ್ರಾಬ್ಲಮ್ಸ್ ಕಾಸ್ ಮಾಡುತ್ತೆ. ಓಕೆ ಡಾಕ್ಟರ್, ಇಂಥ ಸಂದರ್ಭದಲ್ಲಿ ಹೇಗೆ ನಮ್ಮ ಕಿವಿಯನ್ನು ನಾವು ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ? ಈಗ ಇಯರ್ಬಡ್ಸ್ ಯೂಸ್ ಮಾಡ್ತಾರೆ, ನಾನು ಕ್ಲೀನ್ ಮಾಡ್ತಿದ್ದೀನಿ, ಇಯರ್ಸ್ನ ಏನೂ ಸಮಸ್ಯೆ ಆಗಲ್ಲ ಅಂತ ಅಂದ್ಬಿಡ್ತಾರೆ. ಕೆಲವು ಸೇಫ್ಟಿ ಪಿನ್ಸ್ ಯೂಸ್ ಮಾಡ್ತಾರೆ, ಜೊತೆಗೆ ಇಯರ್ ಕ್ಲೀನಿಂಗ್ ಟೂಲ್ಸನ್ನು ಕೂಡ ಯೂಸ್ ಮಾಡ್ತಾರೆ. ಬಟ್ ಸ್ಟಿಲ್ ಪ್ರಾಪರ್ ಕೇರನ್ನು ತಗೊಳ್ಳಿಕ್ಕೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಯಾವ ರೀತಿ ನಮ್ಮ ಕಿವಿಗಳನ್ನು ನಾವು ಕೇರ್ ಮಾಡಬೇಕಂತ? ಇಯರಲ್ಲಿ ವ್ಯಾಕ್ಸ್ ಆಗೋದು ಇಟ್ಸ್ ಅ ನಾರ್ಮಲ್